ನಮಸ್ಕಾರ. ಇಂಡೋ ಆಫ್ರಿಕಾ ODI ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಾಟೀಲ್. T20ಯಲ್ಲಿ ಸರಣಿಯನ್ನು ಸಮಬಲ ಮಾಡಿಕೊಂಡಿದ್ದಂತಹ ಭಾರತ ODI ಮೊದಲ ಪಂದ್ಯದಲ್ಲಿ ಅದ್ಭುತವಾದಂತಹ ಗೆಲುವನ್ನು ಸಾಧಿಸಿ ಈಗ 1-0 ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈಗ ಇವತ್ತಿನ ಗೆಲುವು ನೋಡಿ, ನಮಗೆ ಒಂದು ಐತಿಹಾಸಿಕ ಸರಣಿಯನ್ನು ಗೆಲ್ಲುವಂತಹ ಒಂದು ಅವಕಾಶ ಇದೆ. ಇನ್ನೊಂದು ಕಡೆ ಹರಿಣಗಳಿಗೆ ಡೂ ಆರ್ ಡೈ ಮ್ಯಾಚ್. ಇಷ್ಟು ವರ್ಷ ಆದರೂ ನಾವು ಭಾರತಕ್ಕೆ ಒಂದು ಸಾರಿನೂ ಕೂಡ ಸರಣಿಯನ್ನು ಗೆಲ್ಲೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಅಹಂ ಆಫ್ರಿಕನ್ನರಿಗೆ ಇದೆ. ಆ ಒಂದು ಅಹಂನ ಭೇದಿಸಿ ಇವತ್ತು ರಾಹುಲ್ ಪಡೆ ಈ ಒಂದು ಕಪ್ನ ಎತ್ತುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಬಟ್ ಇವತ್ತಿನ ಪಂದ್ಯದಲ್ಲಿ ಮಳೆ ಕಾಟ ಇದೆಯಾ? ಖಂಡಿತವಾಗ್ಲೂ ಇದೆ. ಅದು ಎಷ್ಟರ ಮಟ್ಟಿಗಿದೆ, ಪಂದ್ಯ ಪೂರ್ತಿ ಆಗುತ್ತೋ ಇಲ್ವೋ, ಮತ್ತು ಪ್ಲೇಯಿಂಗ್ 11 ಇವತ್ತು ನೋಡಿ ರಿಂಕು ಆಡ್ತಾರಾ ಇಲ್ವಾ? ಶ್ರೇಯಸ್ ಅಯ್ಯರ್ ಇವತ್ತು ಮುಂದಿನ ಪಂದ್ಯಕ್ಕೆ ಮತ್ತು ಇವತ್ತಿನ ಪಂದ್ಯಕ್ಕೆ ಅವರು ಅಲಭ್ಯರಾಗಿದ್ದಾರೆ. ಯಾಕೆಂದರೆ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಕ್ಕೆ ಇಲ್ಲಿ ಯಂಗ್ಸ್ಟರ್ಸ್ಗೆ ಅವಕಾಶ ಸಿಗ್ಬೋದು. ಇಬ್ಬರ ನಡುವೆ ಯಾರಿಗೆ ಸಿಗುತ್ತೆ? ಪತೆದಾರ್ ಮತ್ತು ರಿಂಕು ಸಿಂಗ್. ತುಂಬ ಕಾಂಪಿಟೇಷನ್ ಇದೆ. ಅದರ ಜೊತೆಗೆ ಮತ್ತೇನೆಲ್ಲ ಬದಲಾವಣೆ ಆಗುತ್ತೆ? ದಕ್ಷಿಣ ಆಫ್ರಿಕಾ ಸೋಲಿನ ಸರಪಳಿಯಿಂದ ಹೊರಗಡೆ ಬರೋದಕ್ಕೆ ಯಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಪಿಚ್ ರಿಪೋರ್ಟ್ ಹೇಗಿದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಂಜಯ್ ನನ್ನ ಜೊತೆಗಿದ್ದಾರೆ. ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸಂಜಯ್, ಮೊದಲನೇದಾಗಿ ಭಾರತಕ್ಕೆ ಒಂದೇ ಒಂದು ಗೆಲುವು ಸಾಕೀಗ. ಇಷ್ಟು ವರ್ಷ ಆಯಿತು ನಾವು ಕ್ರಿಕೆಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿ. ದಕ್ಷಿಣ ಆಫ್ರಿಕಾದಲ್ಲಿ ನಾವು ಇದುವರೆಗೂ ಕೂಡ ಒಂದು ಸರಣಿ ಗೆದ್ದಿಲ್ಲ. ಕಳೆದ ಬಾರಿ ನಾವು ಇದೇ ರಾಹುಲ್ ಅವರ ನಾಯಕತ್ವದಲ್ಲೇ ದಕ್ಷಿಣ ಆಫ್ರಿಕಾಗೆ ಬಂದಿದ್ವಿ. ಬಟ್ 3 ಒನ್ ಡೇ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದ್ದು ದಕ್ಷಿಣ ಆಫ್ರಿಕಾ. ಬಟ್ ಈಗ ಒಂದು ಒಳ್ಳೆಯ ಅವಕಾಶ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಪಂದ್ಯದಲ್ಲಿ ಒಂದು ಒಳ್ಳೆ ಗೆಲುವನ್ನು ಸಾಧಿಸಿದ್ವಿ. ಆತ್ಮವಿಶ್ವಾಸ ಇದೆ. ದಕ್ಷಿಣ ಆಫ್ರಿಕಾ ಯಾಕೋ ಕುಗ್ಗು ಹೋಗಿದೆ ಅಂತ ಅನಿಸುತ್ತೆ. ಇವತ್ತಿನ ಪಂದ್ಯ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತೆ, ಇಲ್ಲ ಇದೇ ರೀತಿಯಾಗಿ ಪ್ರಾಬಲ್ಯವನ್ನು ಭಾರತ ಮೆರೆಯುತ್ತೆ ಇವತ್ತು ಅಂತ ಅನ್ಸುತ್ತೆ? ಸೊ ಇಲ್ಲಿ ಫಸ್ಟ್ ಏನು ನೋಡೋದು ಅಂತಂದ್ರೆ, ಅವ್ರ ಕಡೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ ಇನ್ನು. ಸೊ ಇಲ್ಲಿ ನಮ್ದು ಯಂಗ್ ಟೀಮ್ ಏನಾದರೂ ಸ್ಟ್ರಾಟರ್ಜಿ ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ ಏನಾದರೂ ಹೊಸ ಸ್ಟ್ರಾಟರ್ಜಿ ತಗೊಂಡ್ಬರ್ತಾರಾ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ? ಸೊ ನೋಡಬೇಕು. ಸೊ ಇಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ, ಅವ್ರದ್ದು ಇದು ಬೌಲಿಂಗ್ ಪಿಚ್ ಇರೋದ್ರಿಂದ ಸೊ ಫಸ್ಟ್ ಟಾಸ್ ಗೆದ್ದಾಗ ಡೆಫಿನೆಟ್ಲಿ ಬ್ಯಾಟಿಂಗ್ ತಗೋತಾರೆ. ಒಂದು 250 ಕಟ್ ಹಾಕೋ ಅಂದ್ರೆ ಅಟ್ಲೀಸ್ಟ್ 300 ರೀಚ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಅವ್ರ ಕಡೆ ಬೌಲಿಂಗ್ ಅಲ್ಲಿ ಚೆನ್ನಾಗಿದ್ದಾರೆ ಬೌಲರ್ಸ್. ಸೊ ನಮ್ ಬ್ಯಾಟಿಂಗ್ ಚೆನ್ನಾಗಿರೋದ್ರಿಂದ, ಯಂಗ್ ಪ್ಲೇಯರ್ಸ್ ಇರೋದ್ರಿಂದ ಸೊ ಅವ್ರಿಗೆ ಒಂಚೂರು ಪ್ರಾಬ್ಲಮ್ ಇರೋದು ಬೌಲಿಂಗ್ ಅಲ್ಲೇ. ಅವ್ರದ್ದು ಬ್ಯಾಟಿಂಗು ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇದೆ. ಸೊ ಲಾಸ್ಟ್ ಟೈಮು ಒಂದು ಬಾಲ್ ಸರಿಯಾಗಿ ಸಿಗ್ಲಿಲ್ಲ ಅಷ್ಟೇ ಅವರಿಗೆ. ಸೊ ಏನಂತಂದ್ರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ಲಿಲ್ಲ ಇದರಲ್ಲಿ. ಫಸ್ಟ್ ಡೌನ್ ಮತ್ತು ಸೆಕೆಂಡ್ ಡೌನ್ ಅಲ್ಲಿ ಒಂದು ಕೂಡ ಪಾರ್ಟ್ನರ್ಶಿಪ್, ಓಪನಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ಏನಾದ್ರೂ ಒಂದು 50-100 ಆ ತರ ಏನಾದ್ರು ಬಂದಿದ್ರೆ ಡೆಫಿನೆಟ್ಲಿ ಅವ್ರದ್ದು 300 ರನ್ ಹೋಗ್ತಿತ್ತು. ಪಿಚ್ ಚೆನ್ನಾಗೇ ಇತ್ತು ಲಾಸ್ಟ್ ಮ್ಯಾಚ್ ಆಡ್ಬೇಕಾದಾಗ. ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಅಂದ್ರೆ ಬೌಲಿಂಗ್ ಪಿಚ್ ಇರೋದ್ರಿಂದ ಅವ್ರ ಬ್ಯಾಟಿಂಗ್ ಸಿಕ್ಕಾಗ ಯಾವ ರೀತಿ ತಗೊಂಡು ಹೋಗ್ತಾರೆ. ನಮ್ಮ ಬೌಲರ್ಸ್ಗೆ ಹರ್ಷದೀಪ್ ಆಗಿರ್ಬೋದು, ಒಂದು ಒಳ್ಳೆ ಬಾಲ್ ಹಾಕ್ತಿದ್ದಾರೆ, ಒಳ್ಳೆ ಸ್ಪೀಡ್ ಬಾಲ್ ಹಾಕ್ತಿದ್ದಾರೆ. ಸೊ ನಮ್ ಕಡೆ ಜಡೇಜಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಹೆಂಗ್ ಉಪಯೋಗಿಸ್ಕೋತಾರೆ? ಒಳ್ಳೆ ಬ್ಯಾಟಲ್ ಆಗುತ್ತೆ. ಇಲ್ಲಿ ಭಾರತದ ಬಾಲಿಂಗ್ ತುಂಬಾ ಚೆನ್ನಾಗಿತ್ತು ಕಳೆದ ಪಂದ್ಯದಲ್ಲಿ. ಅವೇಶ್ ಖಾನ್ ಮತ್ತೆ ಹರ್ಷದೀಪ್ ಸಿಂಗ್ ನೋಡಿ, ಹರ್ಷದೀಪ್ ಸಿಂಗ್ 5 ವಿಕೆಟ್ನ ತೆಗೆದುಕೊಂಡಿದ್ರು, ಅವೇಶ್ ಖಾನ್ 4 ವಿಕೆಟ್ ತಗೊಂಡಿದ್ರು. ನಾವು ವಿಶ್ವಕಪ್ಗೆ ತಯಾರಿ ಬೇರೆ ನಡೆಸ್ತಾ ಇದೀವಿ, ಇವೆಲ್ಲ ಪ್ರಾಕ್ಟೀಸ್ ಇದ್ದಂಗೆ. ನಮಗೆ ವಿಶ್ವಕಪ್ಗೆ ಯಂಗ್ಸ್ಟರ್ಸ್ ಬೇರೆ ನಮಗೆ ಬೇಕು. ಈ ಯಂಗ್ಸ್ಟರ್ಸ್ ಇಬ್ಬರನ್ನ ವಿಶ್ವಕಪ್ಗೆ ಆಯ್ಕೆಗೆ ಸೂಕ್ತ ಅಂತ ಅನ್ಕೋತೀರಾ? ಇಲ್ಲ ಅದೇ ಬೂಮ್ರಾ, ಅದೇ ಶಮಿ ಮತ್ತೆ ಅವ್ರ ಹಿಂದೆನೆ ಹೋಗೋದು ಅಗತ್ಯ ಇದೆಯಾ, ಹೇಗೆ ಅಂತ? ಸೊ ಇಲ್ಲ, ಆವಾಗ ಏನಾದ್ರು ಫಾರ್ಮ್ ಅಲ್ಲಿ ಇದ್ರೆ ಬುಮ್ರಾ ಮತ್ತೆ ಏನಾದ್ರು ಶಮಿ ಡೆಫಿನೆಟ್ಲಿ ಅವ್ರನ್ನೇ ಆಡಿಸ್ತಾರೆ. ಯಾಕೆ ಅಂತಂದ್ರೆ ಪ್ರಾಮಿಸಿಂಗ್ ಬೌಲರ್ಸ್ ಅನ್ನ ಕೂರಿಸಿ ನಾವು ವರ್ಲ್ಡ್ ಕಪ್ ಅಲ್ಲಿ ಇವ್ರನ್ನ ಹಾಕೊಂಡು ಆಡ್ತೀವಿ ಅಂತಂದ್ರೆ, ಇವ್ರು ಏನಾದ್ರು ಒಂದು ಮ್ಯಾಚ್ ಆಡಿಲ್ಲ ಅಂತಂದ್ರೆ, ಅವರು ಪ್ಲೇಯಿಂಗ್ 15 ಅಲ್ಲೇ ಇಲ್ಲ ಅಂತಂದ್ರೆ ಹೇಗೆ? ಸೊ ಅಟ್ಲೀಸ್ಟ್ ಅವ್ರು ಪ್ಲೇಯಿಂಗ್ 15 ಅಲ್ಲಿ ಇರಬೇಕು. ಪ್ಲೇಯಿಂಗ್ 11 ಅಲ್ಲಿ ಬೇಕಿದ್ರೆ ಅದ್ಲು ಬದಲು ಮ್ಯಾಚ್ ಅಲ್ಲಿ ಆ ತರ ಎಕ್ಸ್ಚೇಂಜ್ ಮಾಡ್ಬೋದು. ಪ್ಲೇಯಿಂಗ್ 15 ಗಂತೂ ಅವ್ರನ್ನ ಹಾಕೊಳ್ಬೇಕು ಏನಾದ್ರೂ ಅವ್ರ ಫಾರ್ಮ್ ಅಲ್ಲಿ ಇದ್ರೆ. ಸೊ ಅವ್ರ ನಿರಾಕರಿಸೋದಕ್ಕೆ ಆಗೋದಿಲ್ಲ, ಇಗ್ನೋರ್ ಮಾಡೋದಕ್ಕಂತ ಆಗೋದೇ ಇಲ್ಲ ಸೀನಿಯರ್ಸ್ ಪ್ಲೇಯರ್ಸ್ನ, ಬೌಲರ್ಸ್ನ. ಯಾಕಂದ್ರೆ ನಮಗೆ ಬ್ಯಾಟಿಂಗ್ ಅಂತ ಬಂದಾಗ ನಮ್ಮಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಹೌದು. ಸೊ ಯಂಗ್ ಪ್ಲೇಯರ್ಸ್ ಅಂದ್ರೆ ಹೊಸದಾಗಿ ಈಗ ಹುಟ್ಟಾಕೋತರ ಪ್ಲೇಯರ್ಸ್ ಇಂದ ಹಿಡಿದು ಅಳುಬ್ರಿ ನಮ್ಮ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಬರೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಬೌಲಿಂಗ್ ಅಂತ ಬಂದಾಗ ನಮಗೆ ಇರೋದೇ ಶಮಿ, ಬುಮ್ರಾ ಮತ್ತೆ ಭುವನೇಶ್ವರ್ ಕುಮಾರ್. ಹೌದು. ಸೊ ಇವ್ರ ಮೂವರು ಮೈನ್ ಸ್ಟ್ರಾಂಗ್. ಇವ್ರು ನೋಡಿದ್ರೆ ಭುವನೇಶ್ವರ್ ಅಂತೂ ಆಲ್ಮೋಸ್ಟ್ ಗಾನ್ ಆಗಿದ್ದಾರೆ, ಇನ್ ಯಾವ್ದು ಸರ್ನಿಗೆ ಆಯ್ಕೆ ಆಗಿಲ್ಲ. ಅವ್ರು ಹೆಂಗಂತಂದ್ರೆ IPL ಇವಾಗ ಬರುತ್ತೆ, IPL ಅಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಕುದುರ್ಕೋಬಿಟ್ರೆ ಸರಿ ಹೋಗುತ್ತೆ ಅವರು. ಸೊ ಡೆಫಿನೆಟ್ಲಿ ಅವ್ರನ್ನ ತಗೋತಾರೆ, ಪ್ಲೇಯಿಂಗ್ 11 ಅಲ್ಲಿ ಆಡ್ಸೋ ಚಾನ್ಸಸ್ ಇರುತ್ತೆ. ಆದ್ರೆ ಇವರೆಲ್ಲ ಟೀಮ್ 11 ಬರಬೇಕು ಅಂತಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು, ಮತ್ತೆ ಆ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು.
10 ಮ್ಯಾಚ್ ಆಡಿ ಒಂದು ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಯಂಗ್ ಪ್ಲೇಯರ್ಸ್ ಹೋದ ಇವನು ಅಂತ ಕರೆಕ್ಟ್ ಅದು ಹೌದು ಹೌದು ಕನ್ಸಿಸ್ಟೆನ್ಸಿ ಇರಬೇಕು. ಅಟ್ಲೀಸ್ಟ್ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಒಂದು ರನ್ ಆದ್ರೂ ಕಟ್ ಆಗ್ತಾ ಇರಬೇಕು, ಇಲ್ಲ ವಿಕೆಟ್ಸ್ ಆದ್ರೂ ತಕ್ಕೋತಾ ಇರಬೇಕು. ಹೌದು ಹೌದು ಏನೋ ಒಂದು ಹೈಪ್ ಕೊಡ್ತಾ ಇದ್ದಾಗ ಮಾತ್ರ ಹೆಸರಲ್ಲಿ ಇರ್ತಾರೆ. ಅವಾಗ ನೇಮು ನೋಟ್ ಆಗುತ್ತೆ ಟೀಮ್ ಮ್ಯಾನೇಜ್ಮೆಂಟ್ಗಾಗ್ಲಿ, ನಮ್ಮ ಆಡಿಯನ್ಸ್ಗಾಗ್ಲಿ, ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಎಲ್ಲರಿಗಾಗ್ಲಿ ಒಂದು ಫ್ಯಾನ್ಸ್ ಇದ್ರ ಮೇಲೆ ಆದ್ರೂ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲ ಅಂತಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ನೋಡಿರುತ್ತಲ್ಲ ಈ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದಾರೆ, ಸೊ ಆಡಿಸ್ಲೇಬೇಕು ಇವ್ರನ್ನ ಅಂತ ಅಂದ್ಬಿಟ್ಟು ಆಡಿಸ್ತಾರೆ. ಒಂದು ಈಗ ಕ್ಯಾಪ್ಟನ್ಸಿ ಬಗ್ಗೆ ತುಂಬ ಮಾತುಕತೆ ನಡೀತಾ ಇದೆ. ರೋಹಿತ್ ಶರ್ಮಾ ಅವ್ರದ್ದು ವರ್ಲ್ಡ್ ಕಪ್ ಆದಮೇಲೆ ನಂಗೆ ಗೊತ್ತಿಲ್ಲ ಅವ್ರ ಕ್ಯಾಪ್ಟನ್ಸಿ ಎಷ್ಟು ದಿನಗಳ ನಡೆಯುತ್ತೆ ಮುಂದೆ, ಅಥವಾ ಅವರೇ ಹೋದರೂ ಕೂಡ ನಮಗೇನು ಬೇಜಾರಿಲ್ಲ. ಒಂದು ಕಡೆಗೆ ಅವ್ರೇನಾದರೂ ಕ್ಯಾಪ್ಟನ್ಸಿಗೆ ರಿಟೈರ್ಡ್ ಕೊಟ್ಟರೆ KL ರಾಹುಲ್ ಅದಕ್ಕೆ ಒಂದು ಸೂಕ್ತವಾದ ನಾಯಕ ಅಂತ ಅನ್ಕೋತೀರಾ? ಈ ಒಂದು ಪಂದ್ಯವನ್ನು ನಡೆಸಿರುವಂಥ ರೀತಿ ಮತ್ತು ಅವರ ಹಳೆ ಟ್ರ್ಯಾಕ್ಗಳನ್ನು ನೋಡಿದರೆ KL ರಾಹುಲ್ ಬಗ್ಗೆ ಏನು ಅನ್ಸುತ್ತೆ? ಸೊ ಇಲ್ಲಿ ODI ಮಾತಾಡೋದಾದ್ರೆ ODI ಮತ್ತು T20ಗೆ ಸೂಕ್ತ ಕ್ಯಾಪ್ಟನ್ ಅಂತ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ಟೆಸ್ಟ್ ಅಂತ ಬಂದ್ರೆ ಎಲ್ಲಿ ಒಂದು ಡೌಟ್ ಅಲ್ಲಿ ಇದ್ದಾರೆ. ಇನ್ನು ಅಷ್ಟೊಂದು ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇನ್ನು ಬಂದಿಲ್ಲ ಕ್ಯಾಪ್ಟನ್ಸಿಲಿ. ಯಾಕಂದ್ರೆ 50 ಓವರ್ ಇದು ಲಿಮಿಟೆಡ್ ಓವರ್ಸ್, T20 50 ಓವರ್ ಲಿಮಿಟೆಡ್ ಓವರ್ಸ್, ಇದು ಟೆಸ್ಟ್ ಆಗಿರೋದು 5 ದಿನ. ಸೊ ಯಾವ ರೀತಿ ಸೆಷನ್ಸ್ ಆಗ್ತಾ ಇರುತ್ತೆ, 4 ಸೆಷನ್ ಅಲ್ಲೂ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಇನ್ನು KL ರಾಹುಲ್ಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ. ಕರ್ನಾಟಕದಲ್ಲಿ ಆಡ್ಸಿದ್ದಾರೆ, ಅವೆಲ್ಲ ನೋಡಿದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ, ಈಗ ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್, ಆ ಬಿಗ್ಗೆಸ್ಟ್ ಟೂರ್ನಮೆಂಟ್ಸ್ ಅಂತ ಬಂದಾಗ ಟೆಸ್ಟ್ ಅಲ್ಲಿ, ಸೊ ಒರಿಜಿನಲ್ ಕ್ರಿಕೆಟ್ ಟೆಸ್ಟ್, ಅಲ್ಲಿ KL ರಾಹುಲ್ಗೆ ಒಂಚೂರು ತೊಂದರೆ ಆಗ್ಬೋದು. ಸೊ ODIಗೆ ಮತ್ತೆ T20ಗೆ ಫಿಕ್ಸ್ ಇವರು ಚೆನ್ನಾಗಿದ್ದಾರೆ, ಒಳ್ಳೆ ಕ್ಯಾಪ್ಟನ್. ಇವತ್ತೇನಾದ್ರೂ ಬದಲಾವಣೆ ಆಗುತ್ತಾ? ಯಾರನ್ನು ತಗೋಬಹುದು, ಯಾರನ್ನು ತಗೊಳ್ಳಲ್ಲ? ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಮೊದಲ ಪಂದ್ಯದಲ್ಲಿ ಆಡಿದ್ರು, ಅವ್ರ ಬದಲಾಗಿ ಇಲ್ಲಿ ಇಬ್ಬರಿಗೆ ಮಾತ್ರ ತುಂಬಾನೇ ಟಫ್ ಕಾಂಪಿಟೇಷನ್. ಒಂದು ರಿಂಕು ಸಿಂಗ್, ಅವ್ರು T20 ತುಂಬ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ಕಡೆಗೆ ರಜತ್ ಪತೆದಾರ್ ಇದ್ದಾರೆ. ಇವರಿಬ್ಬರಲ್ಲಿ ಯಾರನ್ನ ಆಡಿಸ್ಬೋದು ಇವತ್ತು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಿ ನಾವು ಎಮೋಷನಲ್ ಆಗಿ ಹೋಗೋದಕ್ಕಿಂತ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮಾತಾಡಬೇಕಾಗುತ್ತೆ. ಹೇಗಂತಂದ್ರೆ ರಿಂಕು ಸಿಂಗು T20 ಫಾರ್ಮೆಟ್ ಪ್ಲೇಯರ್. ಹೌದು ಹೌದು ಹೌದು. ಸೊ ಅವ್ರನ್ನ ನಾವು ಇನ್ನೂ 50 ಓವರ್ಸ್ ವೈಟ್ ಬಾಲ್ ಅಲ್ಲಿ ನೋಡೇ ಇಲ್ಲ ಇನ್ನು, ಅಂದ್ರೆ 50 ಓವರ್ಸ್ ಅಲ್ಲಿ ನೋಡೇ ಇಲ್ಲ ಅವ್ರನ್ನ. ಸೊ ರಜತ್ ಪತಿದಾರನ ನಾವು ಇಂಟರ್ನ್ಯಾಷನಲ್ ನೋಡಿಲ್ಲ ಅಂತಂದ್ರು, ಅವರು ರಣಜಿಯಲ್ಲೆಲ್ಲ ಒಳ್ಳೆ ಬ್ಯಾಟಿಂಗ್ ಕೊಟ್ಟಿದ್ದಾರೆ, ನಾವು ಅಂದ್ರೆ ಹೆಸರುವಾಸಿ ಆಗಿದ್ದಾರೆ. ಸೊ ಇಲ್ಲಿ 50 ಓವರ್ ಆಡ್ತಾ ಇರೋದ್ರಿಂದ ಅವ್ರು ಬರೋ ಬ್ಯಾಟಿಂಗ್ ಕ್ರಮಾಂಕ ಬಂದ್ಬಿಟ್ಟು 3-4. ಸೊ ಕ್ಯಾರಿ ಮಾಡಬೇಕು, ಒಂದು ಬ್ಯಾಟಿಂಗ್ ಲೈನ್ ಅಪ್ ಅನ್ನ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಕ್ಯಾಪಬಲ್ ಇರೋದು ಇವರು. ರಿಂಕು ಸಿಂಗ್ ಫಾಸ್ಟ್ ಆಗಿ ಆಡ್ತಾರೆ. ಸೊ ಇಲ್ಲಿ ಬಾಲ್ ತಿನ್ಬೇಕು, ಒಂದು ಓವರ್ 6 ಬಾಲ್ ಅಲ್ಲ ಅಂತ ಆಟಗಾರರು ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಈಗ ನೋಡಿ KL ರಾಹುಲ್ ಇದ್ದಾರೆ, ಗಾಯಕ್ವಾಡ್, ಸಾಯಿ ಸುದರ್ಶನ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಇಷ್ಟರ ಮಟ್ಟ ಆಡಿಸಿ ನೀವು ಕೊನೆ ಹಂತದಲ್ಲಿ ಆಸ್ ಅ ಫಿನಿಷರ್ ಆಗಿ ರಿಂಕು ಸಿಂಗ್ನ ತೆಗೆದುಕೊಂಡ್ರೆ ಕೊನೆ 10 ಓವರ್ ಸಿಕ್ಕಾಗ್ಲೂ ಕೂಡ 100, 120, 130 ರನ್ ಗಳಿಸ್ಬೋದು. ಇಲ್ಲಪ್ಪ ನನಗೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬೇಕು, ಇಲ್ಲ 30 ಬಾಲಲ್ಲಿ 70 ರನ್ ಬೇಕಾಗಿದ್ರು ಕೂಡ ರಿಂಕು ಸಿಂಗ್ ಮೇಲೆ ಭರವಸೆ ಇಡ್ಬೋದು. ಯಾಕೆ ನಾವು ಒನ್ ಡೇನೂ ಕೂಡ ರಿಂಕು ಸಿಂಗ್ ಅವರಿಗೆ ಅವಕಾಶ ಕೊಡಬಾರ್ದು? ಇಲ್ಲಿ ನೀವು ಒಂದ್ ಸೈಡ್ ನೋಡ್ತಾ ಇದ್ದೀರಾ, ಅಂದ್ರೆ ಫಿನಿಷರ್ಗೆನೆ ಹುಡುಕಾಡ್ತಿದ್ದೀರಾ. ಆದ್ರೆ ನಾವು ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಬೇಕು. ಎಲ್ಲಾ ವಿಕೆಟ್ಸ್ ಬಿದ್ದೋಯ್ತು, 10 ಓವರ್ ಅಲ್ಲೇ ಎಲ್ಲಾ ವಿಕೆಟ್ಸ್ ಬಿದ್ದೋಗ್ಬಿಟ್ಟಿದೆ. ಇನ್ನು 40 ಓವರ್ ಇದೆ, 5ನೇ ಬ್ಯಾಟ್ಸ್ಮನ್ 6ನೇ ಬ್ಯಾಟ್ಸ್ಮನ್ ಆಡ್ತಿದ್ದಾರೆ, ಇವರು ಫಾಸ್ಟ್ ಆಗಿ ಆಡೋ ಬ್ಯಾಟ್ಸ್ಮನ್. ಅವಾಗ ಏನ್ ಮಾಡ್ತೀರಾ? ಅಂದ್ರೆ ನಿಮ್ಗೆ 100 ರನ್ ಅಲ್ಲಿ ತನ ಆಡುವಂತ ಆಟಗಾರ ಬೇಕು. ಅಂದ್ರೆ ರಜತ್ ಪತೆದಾರ್ ಒಂದ್ ಸ್ವಲ್ಪ IPL ಅಲ್ಲಿ RCB ಕಡೆ ನೋಡಿದೀವಿ, ಫಾಸ್ಟ್ ಆಗು ಆಡ್ತಾರೆ, ಸ್ಲೋ ಆಗು ಆಡ್ತಾರೆ. ಬಾಲ್ ಎಲ್ಲಿ ತಿನ್ಬೇಕು ಅಂತಾನು ಗೊತ್ತು, ಒಂದು ಸ್ಲೋ ಡೆಲಿವರ್ಸ್ ಯಾವ ರೀತಿ ಬಾಲ್ ಬೌಂಡ್ರಿ ಎಲ್ಲ ಅವ್ರಿಗೆ ಒಂದು ಐಡಿಯಾ ಇದೆ. ಸೊ ಇವ್ರಿಗೆ ಇಲ್ಲ ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಮಾತಾಡಿದಾಗ ರಜತ್ ಪಟಿದಾರ್ಗೆ ಒಂಚೂರು ತಾಳ್ಮೆ ಅನ್ನೋದು, ಪೇಷನ್ಸ್ ಅನ್ನೋದಿದೆ. ಸೊ ಇಲ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮತ್ತೆ ಒನ್ ಡೇ ಕ್ರಿಕೆಟ್ ಅಲ್ಲಿ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ರಜತ್ ಪಟಿದಾರ್ ಬೆಸ್ಟ್ ಅಂತಾರೆ. ಓಕೆ, ಇವತ್ತು ಪ್ಲೇಯಿಂಗ್ 11 ನೋಡ್ಕೊಂಡ್ಬಿಡೋಣ ನಾವು. ಅಂದ್ರೆ ಅದರಲ್ಲಿ ಬದಲಾವಣೆಗಳು ಆಗ್ಬೋದು ನೀವು ಹೇಳ್ದಂಗೆ, ಬಟ್ ಇಂಡಿಯಾ ಪ್ಲೇಯಿಂಗ್ 11 ನೋಡಿದ್ರೆ ಖಂಡಿತವಾಗ್ಲೂ ಒಂದು ಬದಲಾವಣೆ ಕಳೆದ ಪಂದ್ಯದಲ್ಲಿ ಇದ್ದಂತಹ ಶ್ರೇಯಸ್ ಅಯ್ಯರ್ ಇವತ್ತು ಆಡ್ತಾ ಇಲ್ಲ. ಯಾಕಂದ್ರೆ ಟೆಸ್ಟ್ಗೆ ಕಮ್ ಬ್ಯಾಕ್ ಮಾಡೋ, ಟೆಸ್ಟ್ ಮುಂದಿನ ಹಂತದಲ್ಲಿ ಇರೋದ್ರಿಂದ ಅದಕ್ಕೆ ಅವರು ಹೋಗಿರುತ್ತಾರೆ. ಒಂದು ಋತುರಾಜ್ ಗಾಯಕ್ವಾಡ್, ಆಮೇಲೆ ಸಾಯಿ ಸುದರ್ಶನ್ ಕಳೆದ ಬಾರಿ ಒಂದು ಹಾಫ್ ಸೆಂಚುರಿಯನ್ನು ಹೊಡೆದ್ರು. ನಾನು ಅನ್ಕೊಂಡಿದ್ದೆ ಶ್ರೇಯಸ್ ಅಯ್ಯರ್ ಬದಲಾಗಿ ರಿಂಕು ಸಿಂಗ್ ಬರ್ಬೋದು, ನೋಡಬೇಕು ಮನೆ ಆಗ್ತಾರೆ ಇಲ್ಲ. ಬಟ್ ನಮಗೆ ಏನು ಸಂಜಯ್ ಹೇಳುವಂಗೆ ರಜತ್ ಪತೆದಾರ್ ಒಬ್ಬ ಸೂಕ್ತ ಆಯ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ತಿಲಕ್ ವರ್ಮಾ ಖಂಡಿತವಾಗ್ಲೂ ಪ್ಲೇಯಿಂಗ್ 11 ಇರ್ತಾರೆ. ಇನ್ನು ಸ್ಯಾಮ್ಸನ್ ಆಸ್ ಅ ಫಿನಿಷರ್ ಆಗಿರ್ತಾರೆ. ಇನ್ನು ಆಲ್ರೌಂಡರ್ ಪಟ್ಟಿಯಲ್ಲಿ ನಾವು ಹುಡ್ಕೋದು
ನೋಡೋದಾದರೆ ಅಕ್ಷರ್ ಪಟೇಲ್ ಅವರು 6ನೇ ಸ್ಥಾನದಲ್ಲಿ, ನಂತರ ಹರ್ಷದೀಪ್ ಸಿಂಗ್ ನೋಡಿ ಕಳೆದ ಬಾರಿ ಅದ್ಭುತವಾದಂಥ ಬಾಲಿಂಗು, ಒಳ್ಳೆ ಕಮ್ಬ್ಯಾಕ್. T20ಯಲ್ಲಿ ಯಾವ ರೀತಿಯಾಗಿ ಅವಮಾನ ಆಗಿತ್ತು ಅವ್ರಿಗೆ, ಹೆಚ್ಚಿನ ರನ್ಗಳನ್ನು ಬಿಟ್ಕೊಟ್ಟಿದ್ರು, ಡೆತ್ ಓವರ್ಸ್ನಲ್ಲಿ ರನ್ಗಳನ್ನು ಬಿಟ್ಟಿದ್ರು. ಬಟ್ ಥರ್ಡ್ T20 ಕೊನೆಯ ಓವರ್ನಲ್ಲಿ ಒಂದು ಸ್ವಲ್ಪ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇನ್ನು ನಂತರ ಬಂದಂತಹ ಅವೇಶ್ ಖಾನ್ ಕೂಡ ಕಳೆದ ಪಂದ್ಯದಲ್ಲಿ 4 ವಿಕೆಟನ್ನು ಕಬಳಿಸಿಕೊಂಡಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ ನಮಗೆ ಸ್ಪಿನ್ ಅಸ್ತ್ರ, ಖಂಡಿತವಾಗ್ಲೂ ಇವತ್ತಿನ ಪಿಚ್ನಲ್ಲಿ ಇವರು ಹೇಳಿ ಮಾಡಿಸಿದಂಥ ಆಟಗಾರ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಮಹೇಶ್ ಕುಮಾರ್ ಇವರು ಕೂಡ ತುಂಬ ಅದ್ಭುತವಾದಂತಹ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ನಾನು ಅನ್ಕೋತೀನಿ. ಭಾರತ ಯಂಗ್ ಟೀಮ್ ಅಂತ ನಾವು ನೋಡಬೇಕು ಅಂದರೆ ಈ 11ರ ಬಳಗ ಸದೃಢವಾಗಿದೆ ಅಂತ ನಾನು ಅನ್ಕೋತೀನಿ. ಸಂಜೆ ಈ 11ರ ಬಳಗ ಇದೇ ಯಥಾಸ್ಥಿತಿಯಲ್ಲಿ ಇವತ್ತು ಇರುತ್ತಾ? ನೀವು ಹೇಳ್ದಂಗೆ ಏನಾದರೂ ರಜತ್ ಪತೆದಾರ್ ಒಂದು ಬದಲಾವಣೆ ಮಾಡಿಕೊಂಡ್ರೆ ಉಳಿದ ಕಡೆ ಏನಾದರೂ ಬದಲಾವಣೆ ಆಗುತ್ತಾ ಹೇಗೆ? ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಯಾಕೆ ಶ್ರೇಯಸ್ ಅಯ್ಯರ್ ಆಚೆ ಉಳಿತಾ ಇದ್ದಾರೆ ಅಂತ. ಸೊ ಅವ್ರಿಗೇನು ಇಂಜುರಿ ಆಗಿಲ್ಲ ಅಥವಾ ಮತ್ತೊಂದು ಏನೂ ಆಗಿಲ್ಲ, ಆದರೆ ಏನಕ್ಕೆ ಹೊರಗಡೆ ಕೂರಿಸ್ತಿದ್ದಾರೆ ಅಂತಂದರೆ ನೆಕ್ಸ್ಟು ಈ ಒಂದು 2 ಪಂದ್ಯ ಆದಮೇಲೆ ಟೆಸ್ಟ್ ಕ್ರಿಕೆಟ್ ಇದೆ. ಸೊ ಅಲ್ಲಿ ನಮಗೆ ಜಾಸ್ತಿ ಪ್ಲೇಯರ್ಸ್ ಯಂಗ್ ಪ್ಲೇಯರ್ಸನ್ನು ಹಾಕೊಂಡು ಆಡ್ಸೋದಕ್ಕೆ ಆಗೋದಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಬೇಕು. ಇವ್ರಿಗೇನಾದರೂ ಇಲ್ಲಿ ಇಂಜುರಿ ಆಗೋದು ಮತ್ತೊಂದು ಏನಾದರೂ ಆದರೆ ಸೊ ಟೆಸ್ಟ್ ಪಂದ್ಯಕ್ಕೆ ಪ್ಲೇಯರ್ಸ್ ಕಡಿಮೆ ಆಗ್ತಾರೆ. ಹಾಗಾಗಿ ಆ ಒಂದು ದೂರ ಮುಂದಾಲೋಚನೆ ಇಟ್ಕೊಂಡು ಶ್ರೇಯಸ್ ಅಯ್ಯರ್ನ ಕೂರಿಸ್ತಿದ್ದಾರೆ. ಯಾವ್ದಾದ್ರು ಒಂದು ಯಂಗ್ ಪ್ಲೇಯರ್ಸ್ ಚಾನ್ಸಸ್ ಇದೆ ಅಷ್ಟೇ. ಬಟ್ ಎಕ್ಸಾಕ್ಟ್ ಆಗಿ ಏನು ಅಂತ ಪ್ಲೇಯಿಂಗ್ 11 ಬಂದ್ಬಿಟ್ಟು ಕ್ಯಾಪ್ಟನ್ ಅಲ್ಲಿ ಟಾಸ್ ಆದ್ಮೇಲೆ ಹೇಳ್ದಾಗ್ಲೇ ನಮಗೂ ಗೊತ್ತಾಗೋದು. ಸೊ ಇಲ್ಲಿ ಚಾನ್ಸಸ್ 80% ಚಾನ್ಸಸ್ ಏನಿರೋದು ಅಂತಂದ್ರೆ ಶ್ರೇಯಸ್ ಬದಲು ರಜತ್ ಪತಿದಾರ್ ಮತ್ತೆ ಇಲ್ಲ ಅಂತಂದ್ರೆ ರಿಂಕು ಸಿಂಗ್ ಆಡ್ಸೋ ಜಾಸ್ತಿ ಚಾನ್ಸಸ್ ಇದೆ. ಇಲ್ಲಿ ಸಾಯಿ ಸುದರ್ಶನ್ ಕೂಡ ಒಂದು ಒಳ್ಳೆ ಆರಂಭ ಕೊಟ್ಟರು. ಆರಂಭದಲ್ಲಿ ಗಾಯಕ್ವಾಡ್ ಜೊತೆ ಇವತ್ತು ಅವರು ಎಷ್ಟು ರನ್ ಪಾರ್ಟ್ನರ್ಶಿಪ್ ಮಾಡಿದರೆ ಬೆಸ್ಟು, ನಮಗೆ ಓಕೆಪ್ಪ ನಮ್ಮದು ಫಸ್ಟ್ ಬ್ಯಾಟಿಂಗ್ ಬಿತ್ತು ಅಂತ ತಿಳ್ಕೊಂಡ್ರೆ ಎಷ್ಟು ರನ್ಗಳ ಪಾರ್ಟ್ನರ್ಶಿಪ್ ಇರಬೇಕು. ಮತ್ತು ಗಾಯಕ್ವಾಡ್ ಒಂದು ಒಳ್ಳೆ ಸಾಥ್ ಕೊಡಬೇಕು. ಯಾಕಂದರೆ ಅವರು ಕೂಡ ಯಂಗ್ಸ್ಟರ್ಸ್ ಜೊತೆಗೆ ತುಂಬ ಕಾಂಪಿಟೇಷನಲ್ಲಿ ಇದ್ದಾರೆ. ಅವರ ಒಂದು ಆಟ ಇವತ್ತು ಎಷ್ಟು ಇಂಪಾರ್ಟೆಂಟು ಅಂತ. ಇಬ್ಬರದು ಸೇರಿ ಒಂದು 70 ರನ್ಸ್ ಬಂದರೆ ಸೊ ಒಂದು ಫಾಸ್ಟೆಸ್ಟ್ 10 ಓವರಲ್ಲಿ 70 ರನ್ ಬಂದ್ರು ಒಂದು ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ನಮ್ಗೆ ಇನ್ನೂ 40 ಓವರ್ ಇರುತ್ತೆ ಹೊಡ್ಕೊಳ್ಳೋದಕ್ಕೆ, ವಿಕೆಟ್ಸು ಇರುತ್ತೆ. ನಮ್ಮ ಹತ್ರ ಇರೋದೆಲ್ಲ ಯಂಗ್ ಪ್ಲೇಯರ್ಸು ಮತ್ತೆ ಆ ಒಂದು ಯಂಗ್ ಬ್ಲಡ್ ಒಂದು ಬಿಸಿ ರಕ್ತ ಇರೋದ್ರಿಂದ ಫಾಸ್ಟ್ ಆಗಿ ಹೊಡಿತಾರೆ. ಸೊ ನಮ್ಗೆ 40 ಓವರಲ್ಲಿ ನಮ್ಗೆ ಇನ್ನೂ 10 ವಿಕೆಟ್ ಇದಾವೆ ಅಂತಂದ್ರೆ ನಾವು 300+ ಸ್ಕೋರ್ ನೋಡ್ಬೋದು. ಇನ್ನೊಂದು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಫಾಸ್ಟ್ ಆಗಿ ಆಡಕ್ ಹೋಗ್ಲೇಬಾರ್ದು, ಯಾಕಂದ್ರೆ ಇದು ಬೌಲಿಂಗ್ ಪಿಚ್. ಸೊ ಹಾಗಾಗಿ ಇಲ್ಲಿ ಸ್ಪಿನ್ನರ್ಸ್ ಅಟ್ಯಾಕ್ ಬಂದಾಗ ಮಾತ್ರ ಅವ್ರಿಗೆ ಮಾತ್ರ ಅಟ್ಯಾಕ್ ಮಾಡೋ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಅವರು. ಇಲ್ಲಿ ಪೇಸ್ ಬೌಲರ್ಸ್ಗೆ ಏನಾದ್ರೂ ನಾವು ಹೊಡಿತೀವಿ, ಶಾರ್ಟ್ ಹೊಡಿತೀವಿ, ಒಂದು ಅಂದ್ರೆ ಫಸ್ಟ್ ಬಾಲ್ ನೋಡ್ಕೋಬೇಕು. ಫಸ್ಟ್ ಬಾಲ್ಲೇ ಬಿಸಾಕ್ ಹೋಗ್ತೀವಿ, ಅಗ್ರೆಷನ್ ಯಂಗ್ ಬ್ಲಡ್ ತೋರ್ಸಕ್ ಹೋದಾಗ ಅಲ್ಲೇ ಇಡ್ಬೋದು ನಾವು. ಸೊ ಬ್ಯಾಟ್ಸ್ಮನ್ಗಳು ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಪಿಚ್ ಮೇಲೆ ಯಾವ ರೀತಿ ಆಡೋದು ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಎಸ್ ಇನ್ನೊಂದು ಕಡೆಗೆ ನಾವು ದಕ್ಷಿಣ ಆಫ್ರಿಕಾ ಪ್ಲೇಯಿಂಗ್ 11 ನೋಡ್ಕೊಳ್ಳೋಣ. ಎಕ್ಸ್ಪೀರಿಯನ್ಸ್ ಇದೆ, ಯಂಗ್ಸ್ಟರ್ಸ್ಗಳು ಇದ್ದಾರೆ, ಬ್ಯಾಟಿಂಗ್ ವಿಭಾಗ ಅಂತೂ ಕಮಾಲ್. ಯಾಕಂದರೆ ವಿಶ್ವಕಪ್ನಲ್ಲಿ ಆಡಿಸಿದಂತಹ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಆರಂಭದಲ್ಲಿ ನೋಡಿ ರಿಚಾ ಹ್ಯಾಂಡ್ರಿಕ್ಸ್ ಇದ್ದಾರೆ, ಟೋನಿ ಇದ್ದಾರೆ. ನೋಡಿ ದೇಶೀಯ ಪಂದ್ಯಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಮೊದಲ ಪಂದ್ಯದಲ್ಲೂ ಕೂಡ 28 ರನ್ಗಳನ್ನು ಗಳಿಸಿದ್ರು, 2 ಬೌಂಡ್ರಿ 2 ಸಿಕ್ಸರ್ಗಳನ್ನು ಕೂಡ ಹೊಡೆದಿದ್ರು. ಅದರ ಜೊತೆಗೆ ಡೆಸನ್ ಇದ್ದಾರೆ ನೋಡಿ, ವಿಶ್ವಕಪ್ನಲ್ಲಿ ಅದ್ಭುತವಾಗಿ ಆಡಿದ್ರು. ಹ್ಯಾಂಡ್ರಿಕ್ ಕ್ಲಾಸನ್ ಇದ್ದಾರೆ, ಎಂಥ ಕ್ಲಾಸಿಕ್ ಆಟವನ್ನು ಆಡ್ತಾರೆ. ಬಟ್ ಮೊದಲ ಪಂದ್ಯದಲ್ಲಿ ಎಲ್ಲರೂ ಕೂಡ ಕೈ ಕೊಟ್ರಪ್ಪ, ಯಾಕೆ ಗೊತ್ತಿಲ್ಲ. ಇನ್ನು ಆ್ಯಸ್ ಅ ಫಿನಿಷರ್ ಅಂತ ಬಂದರೆ ಡೇವಿಡ್ ಮಿಲ್ಲರ್ ಇದ್ದಾರೆ, ಆಡಮ್ ಮಾರ್ಕ್ರಮ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಮತ್ತು ತಂಡದನ್ನು ಮಧ್ಯಮ ಕ್ರಮಾಂಕದಲ್ಲಿ ನಿಭಾಯಿಸಬಲ್ಲಂಥ ಆಟಗಾರ. ಇನ್ನು ಮುಲ್ಡರ್ ಕೂಡ ಒಂದು ಬಾಲಿಂಗ್ ಮತ್ತು ಆಲ್ರೌಂಡರ್ ಪಟ್ಟಿಯಲ್ಲಿ ನಾವು ಅವ್ರನ್ನ ನೋಡ್ಬೋದು. ಫೆಹೆಕ್ಯುವೆ ಇವರು ಕೂಡ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲೂ ಕೂಡ ಕಮಾಲ್ ಮಾಡಿದರು, ಬಾಲಿಂಗ್ನಲ್ಲೂ ಕೂಡ ಒಂದು ವಿಕೆಟ್ನ ಕೂಡ ಕಬಳಿಸಿದರು. 33 ರನ್ ಅವ್ರು ಏನಾದರೂ ಹೊಡಿಲಿಲ್ಲ ಅಂತ ಅಂದರೆ ದಕ್ಷಿಣ ಆಫ್ರಿಕಾ ಖಂಡಿತವಾಗ್ಲೂ 100ರ ಗಡಿನೂ ಕೂಡ ದಾಟ್ತಾ ಇರಲಿಲ್ಲ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ಕೇಶವ್ ಮಹಾರಾಜ್ ಮತ್ತು ಶಂಶಿ ಇಬ್ಬರು ಕೂಡ ಸ್ಪಿನ್ ಅಸ್ತ್ರ. ಇವತ್ತಿನ ಪಿಚ್ನಲ್ಲಿ ಇವರ ಒಂದು ಕಮಾಲ್ ಹೇಗಿರುತ್ತೆ ನೋಡಬೇಕು. ಬಟ್ ಇಲ್ಲಿ ವೇಗಿಗಳಿಗೆ ಸಾಥ್ನ ಕೊಡುತ್ತಾರೆ, ಒಬ್ಬರನ್ನೇ ಆಡಿಸ್ತಾರೆ ಇಬ್ಬರನ್ನ ಆಡಿಸ್ತಾರೆ ಅನ್ನೋದು ಕೂಡ ಒಂದು ಡೌಟ್ ಇದೆ. ಇನ್ನು ಕೊನೆಗೆ ಬರ್ಗರ್ ಒಂದು ಒಳ್ಳೆ ಬಾಲಿಂಗನ್ನು ಮಾಡ್ತಾ ಇದ್ದಾರೆ. ಯಂಗ್ಸ್ಟರು ಇನ್ನೂ ಹೆಚ್ಚಿನ ವಿಕೆಟ್ಸ್ಗಳು ಬಿದ್ದಿಲ್ಲ. ಬಟ್ ಭಾರತದಂತಹ ಬಲಾಢ್ಯ ತಂಡದ ವಿರುದ್ಧ ಇವತ್ತು ಹೇಗೆ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ನಾವು ಇವತ್ತು ಮಳೆ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಬೆಳಗ್ಗೆಯಿಂದ ಮಳೆ ಇದೆ, ಅಲ್ಲಿ ಸಿಕ್ಕಾಪಟ್ಟೆ 90% ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒದ್ದೆ ಆಗಿರುತ್ತೆ ಪಿಚ್ಚು, ಅದನ್ನು ಬಾಲರ್ಗಳು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಂಜೆ ಇಲ್ಲಿ
ಕಳೆದ ಪಂದ್ಯವನ್ನು ಹೋಲಿಸಿದರೆ ಒನ್ ಸೈಡ್ ಮ್ಯಾಚ್ ಎಲ್ಲೋ ಕಳೆದೋಗ್ಬಿಟ್ರು ದಕ್ಷಿಣ ಆಫ್ರಿಕಾ ಅನ್ನೋ ಥರ ಇದೆ. ಒಂದು ಕಡೆಗೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರೆ 400 ಕೂಡ ಇವ್ರಿಗೆ ಕಡಿಮೆನೆ, ಅಷ್ಟು ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗನ್ನು. ಒಂದ್ಸರಿ ಆಡಲಿಲ್ಲ ಅಂತಂದರೆ 100, 50, 20 ಇಷ್ಟಕ್ಕೆ ಆಲ್ಔಟ್ ಆಗೋದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಆಡಲಿಲ್ಲ ಅಂದರೆ ಟನ ಎಲ್ಲ ವಿಕೆಟ್ಸ್ಗಳು ಬೀಳ್ತಾನೆ ಇರುತ್ತೆ. ಇವತ್ತೇನಾದರೂ ಕಮ್ಬ್ಯಾಕ್ ಆಗ್ತಾರಾ? ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಬೋದಾ? ಇಲ್ಲ ಬಾಲಿಂಗ್ ವಿಭಾಗ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ಸ್ಪಿನ್ನರ್ನ ಕೂರಿಸಿ ಇನ್ನೊಬ್ಬ ಸ್ಪಿನ್ನರ್ನ ವೇಗದ ಬೌಲರ್ನ ಆಡಿಸ್ಬೋದಾ ಹೇಗೆ ಅಂತ ಇದೆ. ಸೊ ಇಲ್ಲಿ ಸ್ಪಿನ್ ಅಷ್ಟು ವರ್ಕೌಟ್ ಆಗದೆ ಇರೋ ಕಾರಣ ಒಂದು ಫಾಸ್ಟ್ ಬೌಲರ್ನೇ ತರೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಈ ಪಿಚ್ ಬಗ್ಗೆ ಒಂದು ಐಡಿಯಾ ಇರುತ್ತೆ ನಮಗಿಂತ. ಸೊ ಯಾಕಂದರೆ ಅಲ್ಲಿ ಲೋಕಲ್ ಲೈಟ್ಸ್ ಯಾರಾದರೂ ಇದ್ದರೆ ಅವ್ರನ್ನ ತರೋ ಒಂದು ಅಂದರೆ ನಿಯರ್ ಬೈ ಅಲ್ಲೇ ಆ ಒಂದು ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಆಗಿ ಆ ಥರ ಒಂದು ಬೌಲರ್ಸನ್ನು ತರೋದಿರುತ್ತೆ. ಇದು ಹೆಂಗಾಯ್ತು ಅಂತಂದರೆ ಲಾಸ್ಟ್ ಮ್ಯಾಚು ಸೌತ್ ಆಫ್ರಿಕಾ ಅವ್ರದ್ದು ನಮ್ಮ RCB ಅವರ ಒಂದು ಗ್ಲಿಂಪ್ಸನ್ನ ಕೊಟ್ಟಂಗಾಯ್ತು. ಒಂದು ವಿಕೆಟ್ ಬಿದ್ದರೆ ಕಂಟಿನ್ಯೂಸ್ ವಿಕೆಟ್. ಇವತ್ತು ಆ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಒಂದು T20 ಫಾರ್ಮೆಟಿಂದ ODIಗೆ ಶಿಫ್ಟ್ ಆಗಿದ್ದ ಕಾರಣ ಅವರು ಒಂದು ಫಾಸ್ಟಾಗಿ ಆಡೋಕೆ ಹೋಗಿ ಒಂದು ವಿಕೆಟ್ಸ್ ಕಳ್ಕೊಂಡಿದ್ರು. ಈ ಸಾರಿ ಫುಲ್ ಪ್ರಾಕ್ಟೀಸಲ್ಲಿ ಬಂದಿರ್ತಾರೆ. ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಬರುತ್ತೆ ಏನಾದರೂ ಅವರು ಫಸ್ಟ್ ಬ್ಯಾಟಿಂಗ್ ಬಂದಾಗ. ಸೊ ಇಲ್ಲಿ ಚಾನ್ಸಸ್ ಜಾಸ್ತಿ ಅವ್ರ ಕಡೆನೇ ಇದೆ ಅಂತಲೇ ಹೇಳ್ಬೋದು ಈ ಮ್ಯಾಚು. ಯಾಕಂದರೆ ಅವ್ರಿಗೆ ಒಲವು ಹಂಗೆ ಇದೆ, ಅದೃಷ್ಟ ಅವ್ರ ಕಡೆ ಬಾಗ್ಬಿಟ್ಟಿದೆ. ಸೊ ಯಾವಾಗಲೂ ಅಷ್ಟೇ ಸರಣಿ ಗೆಲ್ಲೋದೆ ಅವರು. ಇವತ್ತೇನಾದರೂ ಗೆದ್ದರೆ, ನಮ್ಮ ಇಂಡಿಯಾ ಏನಾದರೂ ಗೆದ್ದರೆ ನೆಕ್ಸ್ಟ್ ಮ್ಯಾಚ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಪೈಪೋಟಿ ಅಂತ ಹೇಳ್ಬೋದು. ಆದರೆ ಇವತ್ತು ಮ್ಯಾಚ್ ಏನಾದರೂ ನಾವೇ ಗೆದ್ದುಬಿಟ್ರೆ ಸೊ ಇದು ಹಿಸ್ಟ್ರಿ ನಿಜವಾಗ್ಲೂ. ಒಂದು ಇಷ್ಟು ವರ್ಷ ಆಯಿತು ನಾವು ಕ್ರಿಕೆಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲ ದೇಶಗಳಲ್ಲೂ ಸರಣಿ ಗೆದ್ದಿದ್ದೀವಿ. ಅದು ಯಾಕಪ್ಪ ಒಂದು ಸರಿನೂ ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಟ್ ಈ ಸರಿ ಚಾನ್ಸ್ ಇದೆ, ಯಾಕಂದರೆ ಮೊದಲ ಪಂದ್ಯದಲ್ಲಿ ನಾವು ಗೆದ್ದಿದ್ದೀವಿ. ಈಗ 2ರಲ್ಲಿ 1 ಗೆದ್ದರೆ ಸಾಕು ಅನ್ನೋ ಮನಸ್ಥಿತಿ. ಬಟ್ ಈಗಿನ ಭಾರತದ ಯುವ ಪ್ರತಿಭೆಗಳ ಒಂದು ಫಾರ್ಮ್ನ ನೋಡ್ತಾ ಇದ್ದರೆ ಈ ಒಂದು ಪಂದ್ಯವನ್ನು ಈಸಿಯಾಗಿ ಗೆಲ್ಬೋದು ಅಂತ ಅನಿಸುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಕೆಲವೊಂದು ಮೈನಸ್ಗಳನ್ನು ನಾನು ಹೇಳ್ತೀನಿ. ಒಂದು ಬಾಲಿಂಗ್ ಅಟ್ಯಾಕ್ ನೋಡಿ. ಬಾಲಿಂಗ್ ಅಟ್ಯಾಕ್ನಲ್ಲಿ ಒಂದು ಸ್ಪಿನ್ನರ್ಗಳಿಗೆ ಹೋಲಿಸ್ಕೊಂಡ್ರೆ ಓಕೆ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಕೇಶವ್ ಮಹಾರಾಜ್ ಮತ್ತು ಶಂಶಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಉಳಿದ ಯಾವ ಆಟಗಾರರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು, ವೇಗದ ಬಾಲಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು ಅವ್ರಿಗೆ ದೊಡ್ಡ ಮೈನಸ್ ಆಗ್ಬೋದು. ಇನ್ನು ಎರಡನೇದು ಆರಂಭಿಕ ಜೋಡಿ ಅಂದರೆ ಟೋನಿ ಆಗಿರ್ಬೋದು, ರಿಚಾ ಹೆಂಡ್ರಿಕ್ಸ್ ಆಗಿರ್ಬೋದು, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾನೆ ಇಲ್ಲ. ಅದು ಇಲ್ಲಿ ದೊಡ್ಡ ಮೈನಸ್. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ದಿಗ್ಗಜ ಆಟಗಾರರಿದ್ದಾರೆ, ಬಟ್ ಹೇಳಿಕೊಳ್ಳುವಂತಹ ಪ್ರದರ್ಶನ ಬರ್ತಾ ಇಲ್ಲ. ಭಾರತದ ಬಾಲಿಂಗ್ ತುಂಬ ಸ್ಟ್ರಾಂಗ್ ಇದೆಯಾ ಅಥವಾ ಇವರು ಬ್ಯಾಟಿಂಗ್ ಅಷ್ಟೊಂದು ವೀಕ್ ಇದೆಯಾ ಅಂತ ಒಂದು ಕಡೆಗೆ ಅನಿಸ್ತಾ ಇದೆ. ಓಕೆ, ಈ ದಕ್ಷಿಣ ಆಫ್ರಿಕಾ ಭಾರತದ ನೋಡಿದ್ವಿ. ಬಟ್ ಈಗ ಪ್ರಮುಖ ಆಟಗಾರರು ಯಾರು, ನಮಗೆ ಗೆಲುವು ತಂದು ಕೊಡುವಂತಹ ಪ್ರಮುಖ ಆಟಗಾರರು ಯಾರಪ್ಪ? ಭಾರತದ ಪರವಾಗಿ 6 ಆಟಗಾರರನ್ನು ನಾವು ಹೆಸರಿಸ್ಬೋದು. 3 ಬ್ಯಾಟ್ಸ್ಮನ್ಗಳು, 3 ಬೌಲರ್ಗಳು ಅಂತ ಹೋದರೆ ಖಂಡಿತವಾಗ್ಲೂ ಭಾರತದ ಪರವಾಗಿ ಋತುರಾಜ್ ಗಾಯಕ್ವಾಡ್ ಅದ್ಭುತವಾದಂತಹ ಪ್ರತಿಭೆ, ಮುಂದಿನ ಫ್ಯೂಚರ್ ಅಂತ ಹೇಳ್ಬೋದು. ಓಪನಿಂಗ್ ಸ್ಲಾಟ್ನಲ್ಲಿ ಬರ್ತಾರೆ. ಇನ್ನು ರಿಂಕು ಸಿಂಗ್ ಆಸ್ ಅ ಫಿನಿಷರ್ ಆಗಿ ಇವತ್ತೇನಾದರೂ ಕಾರ್ಯವನ್ನು ನಿರ್ವಹಿಸಿದರೆ, ನಮಗೆ ನೋಡಿ ಒಂದು 220 ಏನಾದರೂ 40 ಓವರ್ಗೆ ಆಗಿತ್ತು ಅಂತಂದರೆ ಇನ್ನು 10 ಓವರ್ ಉಳಿದಿದ್ರೆ ಅದನ್ನು 320, 350 ಮಾಡುವಂಥ ತಾಕತ್ತು ಈ ಒಬ್ಬ ಆಟಗಾರನಿಗಿದೆ. ಇವತ್ತೇನಾದರೂ ಅವಕಾಶ ಸಿಕ್ಕರೆ ಆತ ಪ್ರಮುಖ ಆಟಗಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು KL ರಾಹುಲ್ಗೆ ಬಂತಂದ್ರೆ ನಾಯಕತ್ವದ ಜವಾಬ್ದಾರಿಯನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ರನ್ ಕಲೆ ಹಾಕೋದಕ್ಕೂ ಕೂಡ ಒಬ್ಬ ಮಾಂತ್ರಿಕ. ಕಳೆದ ಬಾರಿ ಏನು ಇವರ ಸಾರಥ್ಯದಲ್ಲೇ 3-0 ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸಿದ್ವಿ. ಈಗ 3-0 ಅಂತರದಲ್ಲಿ ಆ ಒಂದು ಸೀರೀಸ್ನ ಗೆದ್ದು ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡ್ಬೋದು. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಹರ್ಷದೀಪ್ ಸಿಂಗ್ ಕಳೆದ ಬಾರಿ 5 ವಿಕೆಟನ್ನು ಕಬಳಿಸಿಕೊಂಡು ಮಿಂಚ್ ಹರಿಸಿದ್ರು. ಆ ಒಂದು ಲೈನ್ ಆ್ಯಂಡ್ ಲೆಂತು, ವೇರಿಯೇಷನ್ನು, ಆಮೇಲೆ ಸ್ಲಾಟಲ್ಲಿ ಏನು ಒಂದು ಬಾಲು ಕೂಡ ಸ್ಲಾಟಲ್ಲಿ ಕೊಟ್ಟಿರಲ್ಲ, ಗುಡ್ ಲೈನಲ್ಲೇ ಬಾಲಿಂಗನ್ನು ಹಾಕಿದ್ರು, ಪ್ಯಾಡ್ ಟು ಪ್ಯಾಡ್ ಬಾಲ್ ಹಾಕಿದ್ರು. ಇನ್ನು ಅವೇಶ್ ಖಾನ್ ಅವ್ರಿಗೊಂದು ಒಳ್ಳೆ ಸಾಥ್ನ ಕೊಟ್ಟಿದ್ರು, ಅವರು ಕೂಡ 4 ವಿಕೆಟ್ ತೊಗೊಂಡ್ರು. ಕುಲ್ದೀಪ್ ಯಾದವ್ ಖಂಡಿತವಾಗ್ಲೂ ಸ್ಪಿನ್ ಮಾಂತ್ರಿಕ, ವಿಶ್ವಕಪ್ನಲ್ಲೂ ತುಂಬ ಚೆನ್ನಾಗಿ ಬಾಲ್ ಹಾಕಿದ್ದಾರೆ. ಅವಕಾಶಗಳ ಮೇಲೆ ಅವಕಾಶ ಸಿಗ್ತಾ ಇದೆ. ಯಂಗ್ಸ್ಟರ್ಸ್ ಕಾಯ್ತಾ ಇದ್ರು ಕೂಡ ಕುಲ್ದೀಪ್ಗೆ, ಯಾದವ್ಗೆ ಈ ಒಂದು ಅವಕಾಶ ಸಿಕ್ಕಿದೆ. ಒಂದು ಕಡೆಗೆ ಸಂಜಯ್ ಈ 6 ಆಟಗಾರರು ಇವತ್ತು ದಕ್ಷಿಣ ಆಫ್ರಿಕಾವನ್ನು ಸೋಲಿಸೋದಕ್ಕೆ ಎಷ್ಟು ಪ್ರಮುಖರು ಮತ್ತು ಯಾರು ಇವತ್ತು ಹೆಚ್ಚಿಗೆ ರನ್ ತೆಗಿಬೋದು, ಹೆಚ್ಚಿಗೆ ವಿಕೆಟ್ ತೆಗಿಬೋದು ಅಂತ ಅನ್ಕೋತೀರಿ? ಸೊ ಬೌಲಿಂಗಲ್ಲಿ ಆಲ್ರೆಡಿ ಹರ್ಷದೀಪ್ ಮತ್ತು ಆವೇಶ್ ಖಾನು ಎಲ್ಲ ತೋರಿಸಿದ್ದಾರೆ. ಅವ್ರೇನು ಕುಲ್ದೀಪ್ ಯಾದವ್ 4 ಮತ್ತು 5 ವಿಕೆಟ್ಗಳು ತಕ್ಕೊಂಡು ಅವ್ರದ್ದು ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಏನು ಅವ್ರೇನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಈಗ. ಸೊ ವಿಕೆಟೇ ಟಾರ್ಗೆಟ್ ಅಲ್ಲ, ಕಟ್ ಹಾಕೋದು ಇಲ್ಲಿ ಮಾಡ್ಬೇಕು. ಯಾಕಂದರೆ ರನ್ ಲೀಕ್ ಆಗಬಾರ್ದು. ಇಲ್ಲಿ ಬ್ಯಾಟಿಂಗ್ ಪಿಚ್ ಅಲ್ಲ, ಇದು ಬೌಲಿಂಗ್ ಪಿಚ್. ಸೊ ಹಂಗಾಗಿ ನಮಗೆ ಲಿಮಿಟೆಡ್ ರನ್ಸ್ ಇರುತ್ತೆ ಇಲ್ಲಿ. ಸೊ ಮತ್ತೆ ಬ್ಯಾಟಿಂಗ್ ಆಡಕ್ಕೆ ನಮ್ಮವ್ರು ಬಂದಾಗ ಇವರು ತುಂಬಾ ರನ್ ಹೊಡ್ಸ್ಕೊಬಿಟ್ಟಾಗ ನಮಗೆ ಕಷ್ಟ ಆಗುತ್ತೆ ಬ್ಯಾಟಿಂಗ್ ಮಾಡೋರಿಗೆ. ಹಾಗಾಗಿ ಇವರು ಬೌಲಿಂಗ್ ಅವ್ರದ್ದು ಏನಿದೆಯೋ ಅವ್ರು ಕಾರ್ಯ ನಿರ್ವಹಿಸಬೇಕು. ಇನ್ನು ಬ್ಯಾಟಿಂಗಲ್ಲಿ ಅಂತ ಬಂದಾಗ
ಸೊ ರಿಂಕು ಸಿಂಗ್ ಅದು ನೆಕ್ಸ್ಟ್ ಚಾಪ್ಟರ್. ಇನ್ನು ಅವರು ಇದಾರೋ ಇನ್ನೋ ಟೀಮ್ ಗೊತ್ತಿಲ್ಲ, ಇದ್ರೂ ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೋ ಇಲ್ಲೋ ಅಂತಾನು ಗೊತ್ತಿಲ್ಲ. ಸೊ ನಾವ್ ಇಲ್ಲಿ ನೋಡ್ಬೇಕಾಗಿರೋದು ಋತುರಾಜು ಮತ್ತೆ ಹೊಸ ಒಂದು ಪ್ಲೇಯರ್ ಬಂದಿದ್ದಾರೆ ಅವರು. ಸೊ ಅವ್ರು ಏನಾದ್ರು ಒಂದು ಒಳ್ಳೆ ಸ್ಕೋರ್ ಬಂತೆ, ಒಂದು ಓಪನಿಂಗ್ ಸ್ಕೋರ್ ಬಂತು ಅಂತಂದ್ರೆ ಸೊ ನೆಕ್ಸ್ಟ್ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತಾರೆ. ಓಕೆ, ಇನ್ನೊಂದು ಕಡೆಗೆ ಬಾಲಿಂಗ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ನಾವು ದಕ್ಷಿಣ ಆಫ್ರಿಕಾ ಮೇನ್ ಪ್ಲೇಯರ್ಸ್ ಕಡೆಗೆ ಹೋಗೋಣ. ಆ್ಯಕ್ಚುಲಿ ಮೊದಲ ಪಂದ್ಯವನ್ನು ಹೋಲಿಸಿಕೊಂಡ್ರೆ ದಕ್ಷಿಣ ಆಫ್ರಿಕಾ ಮೇನ್ ಪ್ಲೇಯರ್ಸ್ ಎಲ್ಲಿಯೂ ಕಮಾಲ್ ಮಾಡಲೇ ಇಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ದಾರೆ, ನೀವು 3 ಜನರನ್ನು ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಬ್ಯಾಟ್ಸ್ಮನ್ಗಳೇ ಇದ್ದಾರೆ. ಬಟ್ ಮೊದಲ ಪಂದ್ಯವನ್ನು ನೋಡಿದರೆ ಅಷ್ಟು ಕಡಿಮೆ ಮೊತ್ತ ಕೊಡೋದ್ಬಿಟ್ರ ಅಂತ ಒಂದು ಕಡೆಗೆ ಅನಿಸುತ್ತೆ. ಒಂದು ಕಡೆಗೆ ಹ್ಯಾಂಡ್ರಿಕ್ಸ್ ಇದ್ದಾರೆ ನೋಡಿ, ವಿಶ್ವಕಪ್ನಲ್ಲಿ ಬಹುಮಾ ಬದಲಾಗಿ ಇವ್ರನ್ನ ಆಡಿಸಿದ್ದಕ್ಕೆ ಮೊದಲ ಪಂದ್ಯದಲ್ಲ ಸೆಂಚುರಿಯನ್ನು ಹೊಡೆದಿದ್ರು. ಅದನ್ನು ಈಗಲೂ ಕೂಡ ಕಣ್ಮುಂದೆ ಇದೆ, ತುಂಬ ಅದ್ಭುತವಾಗಿ ಆಡಿದ್ರು. ಆ್ಯಸ್ ಎ ಕ್ಯಾಪ್ಟನ್ ಆ್ಯಡಮ್ ಮಾರ್ಕ್ರಮ್ ತುಂಬ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆಮೇಲೆ ಡೇವಿಡ್ ಮಿಲ್ಲರ್ ಆ್ಯಸ್ ಎ ಫಿನಿಷರ್. ಮತ್ತು ಇವರು ಹೆಂಗೆ ಅಂತಂದ್ರೆ, ನಾನು ರಿಂಕು ಸಿಂಗ್ ಬಗ್ಗೆ ಆವಾಗಲೇ ಹೇಳ್ತಾ ಇದ್ದೆ, 220 ಇದ್ದಿದ್ದನ್ನು ಲಾಸ್ಟ್ 10 ಓವರಲ್ಲಿ ಅದು 300+ 350 ಹೊಡೆಯುವಂಥ ಆಟಗಾರ ಅಂತ ಹೇಗೆ ಹೇಳ್ತಾ ಇದ್ನೋ, ಅದನ್ನು ಡೇವಿಡ್ ಮಿಲ್ಲರ್ಗೂ ಕೂಡ ಹೋಲಿಕೆ ಮಾಡ್ಬೋದು. ಇನ್ನು ಖಂಡಿತವಾಗ್ಲೂ ಬಾಲಿಂಗ್ ವಿಭಾಗಕ್ಕೆ ಬಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಪೆಹುಕ್ವಾವೆ ಒಂದು ಸ್ವಲ್ಪ ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕಮಾಲ್ ಮಾಡಿದರು. ಇನ್ನು ಕೇಶವ್ ಮಹಾರಾಜ್, ಶಂಶಿ ಇಬ್ಬರು ಕೂಡ ಎಕ್ಸ್ಪೀರಿಯನ್ಸು. ಒಂದು ಕಡೆಗೆ ಈ 6 ಆಟಗಾರರು ಇವತ್ತು ಮಿಂಚಲೇಬೇಕಾದಂಥ ಪರಿಸ್ಥಿತಿ. ಭಾರತ ಏನಾದರೂ ಈ ಒಂದು ದಕ್ಷಿಣ ಆಫ್ರಿಕಾ ಈ ಒಂದು ಸರಣಿಯನ್ನು 1-1ರಲ್ಲಿ ಮುನ್ನಡೆ ಕಾಯ್ಕೊಳ್ಬೇಕು ಅಂದರೆ ಈ 6 ಆಟಗಾರರ ಒಂದು ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು. ಸೊ ಇಲ್ಲಿ ನಾವು ಜರ್ಜೆ ಮಾಡಬಾರ್ದು, ಸೌತ್ ಆಫ್ರಿಕಾ ಟೀಮನ್ನು ಜರ್ಜೆ ಮಾಡಬಾರ್ದು. ಯಾಕಂದರೆ ಒಂದು ಮೇನ್ ರೀಸನ್ ಹೇಳ್ಬಿಡ್ತೀನಿ, ಅದಕ್ಕೆ ಇಲ್ಲಿ ತನಕ ನಾವು ಒಂದು ಸೀರೀಸನ್ನು ಗೆದ್ದಿಲ್ಲ ಅವ್ರ ದೇಶದಲ್ಲಿ ಹೋಗಿ, ಅಥವಾ ಅವ್ರ ಮೇಲೆ ಒಂದು ಸೀರೀಸ್ ಗೆದ್ದಿಲ್ಲ. ಕಾರಣನೇ ಅವ್ರನ್ನ ಈಸಿಯಾಗಿ ತಗೊಳ್ಳೇಬಾರ್ದು ನಾವು. ಹೌದೌದು. ಸೊ ಅವ್ರಿಗೆ ಫಸ್ಟ್ ಮ್ಯಾಚ್ ಅವರು ಬಿಟ್ಕೊಟ್ಟಿದ್ದಾರೆ ಅಂದಿದ್ ಕೂಡಲೇ ನಾವು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಆಗಿ ಏನಾದ್ರೂ ಈ ಮ್ಯಾಚ್ ಆಡಕ್ ಹೋದ್ರೆ ಸರಣಿ ಪಕ್ಕ ಅವ್ರದೇ. ಹಿಸ್ಟ್ರಿ ನಾವು ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಿನ್ನೆ ಯಾವ ರೀತಿ ಒಂದು ಲಾಸ್ಟ್ ಮ್ಯಾಚ್ಗೆ ಯಾವ ರೀತಿ ಪ್ರಿಪೇರ್ ಆಗಿ ಹೋಗಿದ್ವೋ ಅದೇ ರೀತಿ ಈ ಒಂದು ಮ್ಯಾಚ್ಗೂ ಪ್ರಿಪೇರ್ ಆಗಿ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಅವ್ರ ಬ್ಯಾಟಿಂಗ್ ಅಟ್ಯಾಕ್ ಅನ್ನ ನಾವು ಹಿಡಿಬೇಕು ನಮ್ಮ ಬೌಲರ್ಸ್. ಅವ್ರದ್ದು ಬೌಲರ್ಸ್ ಸ್ವಲ್ಪ ವೀಕ್ ಇದ್ದಾರೆ, ಅರ್ಥ ಮಾಡ್ಕೋಬೇಕು ನಾವು. ಬ್ಯಾಟಿಂಗು ಅವ್ರ ಲೈನ್ ಅಪ್ ಚೆನ್ನಾಗಿದೆ. ನಮ್ಮ ಬೌಲರ್ಸ್ ಸ್ಟ್ರಾಂಗೆಸ್ಟ್ ಒಂದು ಬಾಲ್ ನ ಕೊಟ್ಟು ಅವ್ರ ಬೌಲಿಂಗ್ ಅನ್ನ ಕಟ್ ಹಾಕಿದ್ರೆ ಬ್ಯಾಟಿಂಗ್ ನಮ್ಮ ಬಂದಾಗ ಸೊ ಇಲ್ಲಿ ಈ ಒಂದು ಸರಣಿ ನಮ್ಗೆ ಇವತ್ತೇ ಬುಟ್ಟಿಗೆ ಹಾಕೋಬಹುದು. ಎಸ್ ಅದ್ರ ಜೊತೆಗೆ ಪಿಚ್ ರಿಪೋರ್ಟ್ ಬಗ್ಗೆ ಖಂಡಿತವಾಗ್ಲೂ ಮಾತನಾಡ್ತಾ ಇದ್ವಿ. ಜೋಹಾನ್ಸ್ಬರ್ಗ್ ಅಂತೂ ನಾವು ಬ್ಯಾಟಿಂಗ್ ಪಿಚ್ ಅನ್ಕೊಂಡಿದ್ವಿ, ಬಟ್ ಅದು ಬಾಲಿಂಗ್ ಪಿಚ್ ಆಯಿತು. ಇವತ್ತಿನ ಪಂದ್ಯದಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ, ಮಳೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ, ಮತ್ತು ಟಾಸ್ ಗೆದ್ರೆ ಏನು ತೆಗೆದುಕೊಳ್ಳೋದು ಉತ್ತಮ ಅಂತ ನಿಮಗನ್ಸುತ್ತೆ? ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗೇ ತಗೋಬೇಕು ಏನೇ ಆದ್ರೂ, ಮಳೆ ಬರಲಿ ಬರದೇ ಇರಲಿ. ಇದು ಕಂಪ್ಲೀಟ್ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಮತ್ತೆ ಡ್ರೈ ಇದ್ದಾಗ ಓಕೆ, ವೆಟ್ ಆದ್ಮೇಲೆ ಏನಾದರೂ ಬಾಲ್ ಏನಾದರೂ ಸ್ಪಿನ್ಗೆ ಏನಾದರೂ ಸಹಾಯ ಮಾಡ್ಬೋದಾ? ಇಲ್ಲೇನು ಆ ಥರ ಏನೂ ವರ್ಕೌಟ್ ಆಗೋದಿಲ್ಲ. ಫಾಸ್ಟ್ ಬೌಲರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಟಾಸ್ ಗೆದ್ದಿದ್ದ ಕೂಡಲೇ ಬ್ಯಾಟಿಂಗ್ ತಗೊಂಡು ಒಂದು 300 ರನ್ ಅಟ್ಲೀಸ್ಟ್ ಟಾರ್ಗೆಟ್ ಇಟ್ಕೋಬೇಕು. ಮಿನಿಮಮ್ 300 ರನ್ ಬೇಕೇ ಬೇಕು ನಮಗೆ ಇಲ್ಲಿ ಹೊಡೆದು, ಮತ್ತೆ ಒಂದು ಬೌಲಿಂಗ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಈ ಮ್ಯಾಚ್ ನಮ್ಮ ಬುಟ್ಟಿಗೆ ಅಂತ ಹಾಕೋ. ಎಸ್ ಒಂದು ಈ ಪಿಚ್ ಬಗ್ಗೆ ಒಂದು ಅಂಕಿ ಅಂಶಗಳನ್ನು ಕೊಡೋದಾದರೆ, ಇದುವರೆಗೂ ಕೂಡ ಇಲ್ಲಿ 41 ಏಕದಿನ ಪಂದ್ಯಗಳು ನಡೆದಿದ್ದಾವೆ. ಇಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ತಂಡ 20 ಬಾರಿ ಗೆದ್ದಿದ್ರೆ, ಎರಡನೇ ಸಾರಿ ಬ್ಯಾಟ್ ಮಾಡಿದಂತಹ ತಂಡ ಅಂದರೆ ಎರಡನೇ ಇನ್ನಿಂಗ್ಸ್ ಆಡಿದಂತಹ ತಂಡ 21 ಬಾರಿ ಗೆದ್ದಿದೆ. ಎವರೇಜ್ ಸ್ಕೋರ್ ನೋಡೋದಕ್ಕೆ ಹೋದರೆ 233. ಬಟ್ ಈ ಒಂದು ಪಂದ್ಯದ ಗತಿ ಏನು ಗೊತ್ತಾ, 300 ರನ್ ಪ್ಲಸ್ ನೀವು ಹೊಡೆದ್ರೆ ಖಂಡಿತವಾಗ್ಲೂ ನಿಮ್ಗೆ ಜಯ ಅಂತ ಹೇಳ್ಬೋದು. ಯಾಕಂದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಅವಾಗಲೇ ಸಂಜೆ ಹೇಳ್ತಾ ಇದ್ರು, ಇಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡವ್ರೆ ಗೆಲ್ತಾರೆ ಖಂಡಿತವಾಗ್ಲೂ. ಅದು ಯಾಕೆಂದರೆ 300+ ರನ್ ಆಯಿತು ಅಂದರೆ ನೀವು ಬರೆದಿಟ್ಕೊಂಬಿಡಿ ನಮ್ಮದೇ ಗೆಲುವಂತ. ಯಾಕೆಂದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಾಲ್ ಸ್ವಿಂಗ್ ಆಗುತ್ತೆ ಮತ್ತು ಕ್ರ್ಯಾಕ್ ಬಿಡೋದ್ರಿಂದ ಪಿಚ್ಚಲ್ಲಿ ಆಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂತಂದರೆ 355, ಅದು ಪಾಕಿಸ್ತಾನ ಹೊಡೆದಿದ್ದು. ಲೋಯೆಸ್ಟ್ ಸ್ಕೋರು 112 ಆಗಿದೆ, ಅದು ನ್ಯೂಜಿಲೆಂಡ್ ಹೊಡೆದಿದ್ದು. 200 ಒಳಗೆ 8 ಸರಿ ಔಟ್ ಆಗಿದ್ದಾರೆ ಅಂತಂದರೆ 8 ಬಾರಿ ಔಟ್ ಆಗಿದ್ದಾರೆ. 200 ಒಳಗಡೆ 8 ಸರಿ ಒಂದು ಟೀಮ್ ಸ್ಕೋರ್ ಮಾಡಿದೆ. 200ರಿಂದ 249 ಒಳಗೆ 17 ಸಾರಿ, ಅಂದರೆ ಎವರೇಜ್ ಸ್ಕೋರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ 233 ಅಂತ ಹೇಳಿ. ಬಟ್ ಇಲ್ಲಿ 250ರಿಂದ 299 ಕೂಡ 12 ಬಾರಿ, ಅಂದರೆ ಈ ಸ್ಕೋರ್ ಆಗಿದೆ. 250ರಿಂದನೂ 299 ಆಗ್ಬೋದು, ಈ ಸ್ಕೋರ್ ಬರ್ಬೋದು. ಬಟ್ 300+ ಕೂಡ 4 ಬಾರಿ ಆಗಿದೆ, ಡೌಟೇ ಇಲ್ಲ. ಇವತ್ತಿನ ಪಂದ್ಯದಲ್ಲೂ ಕೂಡ
250+ ರನ್ ಆಗೋದ್ರಲ್ಲಿ. ಕೊನೆಯದಾಗಿ ಸಂಜೆ ನಿಮ್ಮ ಹತ್ರ ಬರ್ತೀನಿ, ಎರಡೂ ತಂಡಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಯಾವ ತಂಡ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ಇವತ್ತಿನ ಗೆಲುವು ಯಾರ್ದು ಅನ್ಸುತ್ತೆ ನಿಮಗೆ? ನಾನು ಲಾಸ್ಟ್ ಮ್ಯಾಚ್ ನೋಡದೆ ಹೇಳ್ತಾ ಇದ್ದೀನಿ, ಈ ಒಂದು ಮ್ಯಾಚ್ ಸ್ಟ್ರಾಂಗ್ ಆಗಿ ಬರ್ತಾರೆ ಸೌತ್ ಆಫ್ರಿಕಾ. ಈ ಮ್ಯಾಚ್ ಗೆದ್ದು ನೆಕ್ಸ್ಟ್ ಮೂರನೇ ಒಂದು ಪಂದ್ಯಕ್ಕೆ ಒಳ್ಳೆ ಪೈಪೋಟಿ ಆಗುತ್ತೆ ಅಂತ, ಈ ಸರಣಿ ಅವ್ರದ್ದಾಗುತ್ತಾ ಇವ್ರದ್ದಾಗುತ್ತಾ ಅಂತ ಅಂದ್ಬಿಟ್ಟು ಮೂರನೇ ಮ್ಯಾಚ್ ಡಿಸೈಡ್ ಮಾಡುತ್ತೆ. ಈ ಮ್ಯಾಚ್ ಡಿಸೈಡ್ ಮಾಡಲ್ಲ ಅಂತ ನಾನು ಅನ್ಕೋತೀನಿ. ಯಾವ ಭರವಸೆ ಮೇಲೆ? ಅಂದ್ರೆ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದೆ. ಅವ್ರ ಬ್ಯಾಟಿಂಗ್ ಲೈನ್ ನೋ ಡೌಟ್ ಅವ್ರದ್ದು ಚೆನ್ನಾಗಿದೆ. ಲಾಸ್ಟ್ ಮ್ಯಾಚ್ ಎಲ್ಲೋ ಎಡವಿದ್ದಾರೆ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರದೇ ಕಾರಣ ಈ ಒಂದು ಸ್ಥಿತಿಗೆ ಬಂದಿದೆ. ಸೊ ಅವ್ರು ಡೆಫಿನೆಟ್ಲಿ ಅವ್ರ ಸರಣಿಗಳು ಬಿಟ್ಕೊಟ್ಟಿಲ್ಲ ಯಾವತ್ತು, ಈ ಸಾರಿನೂ ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ನಂಬಿಕೆ. ಡೆಫಿನೆಟ್ಲಿ ಈ ಒಂದು ಮ್ಯಾಚ್ ಸೌತ್ ಆಫ್ರಿಕಾನೇ ಗೆಲ್ಲುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಇವತ್ತಿನ ಆಟದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಅದ್ರ ಜೊತೆಗೆ ದಕ್ಷಿಣ ಆಫ್ರಿಕಾ ಗೆಲ್ಲತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದ್ದಾರೆ ಸಂಜಯ್. ನೋಡೋಣ, ಕಾದ್ ನೋಡೋಣ. ಥ್ಯಾಂಕ್ ಯು ಸಂಜಯ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ದಕ್ಷಿಣ ಆಫ್ರಿಕಾದಲ್ಲಿ 2ನೇ ಏಕದಿನ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯವನ್ನು ಗೆದ್ದರೆ ಭಾರತ ಸರಣಿಯ ಜೊತೆಗೆ ಒಂದು ಐತಿಹಾಸಿಕ ಸರಣಿ ಗೆಲುವನ್ನು ಪಡೆಯುತ್ತೆ. ಅದರ ಜೊತೆಗೆ ಇವತ್ತು ರಿಂಕು ಸಿಂಗ್ ಆಡ್ತಾರ, ಪತಿದಾರ ಆಡ್ತಾರ, ಎರಡರಲ್ಲಿ ಒಂದು ಆಯ್ಕೆ ಖಂಡಿತವಾಗ್ಲೂ ಇರುತ್ತೆ. ರಿಂಕು ಸಿಂಗ್ ಆಡಲಿ ಅಂತಾನೆ ಕೋಟ್ಯಾಂತರ ಅಭಿಮಾನಿಗಳ ಹಾರೈಸ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂತಹ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.